ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಈಗ ಆ ಸೂರ್ಯವಂಶಕ್ಕಾಗ್ತಿರೋ ಅನ್ಯಾಯನ ಅಸಲಿ ವಾರಸ್ದಾರ ಆಗಿರೋ ನೀನು ನಿಂತು ಸರಿಪಡಿಸ್ಬೇಕು. ನಿನ್ನ ಹಕ್ಕು ಬಾಧ್ಯತೆ ಕಂಡೂರ್ ಪಾಲಾಗಬಾರ್ದು ಕಣೋ. ನೀನೇ ನಿಜವಾದ ಸೂರ್ಯ ಅನ್ನೋದನ್ನ ನಾವು ಸತ್ಯಮೂರ್ತಿ ಅವ್ರಿಗೆ ಹೇಳ್ಬಿಡೋಣ. ಈಗ ಅದರದ್ದು ಪ್ರಯೋಜನ ಇಲ್ಲ ಅಮ್ಮ. ನಾನು ಸೂರ್ಯ ಅಲ್ಲ ಅಂತ ವಕೀಲರಿಗೆ ಬರೆದುಕೊಟ್ಟಿರೋ ಪತ್ರ ಈಗಷ್ಟೇ ಅವ್ರಿಗೆ ತಲುಪಿದೆ. ಈಗ ನಾನು ಇದ್ದಕ್ಕಿದ್ದ ಹಾಗೆ ನಾನೇ ಸೂರ್ಯ ಅಂತ ಹೋಗಿ ಹೇಳಿದ್ರೆ ಅವ್ರು ನಂಬ್ತಾರ? ನಂಬೋದಕ್ಕೆ ಆ ವಕೀಲ ಬಿಡ್ತಾನ? ಯಾಕೆ ಬಿಡಲ್ಲ? ನೀನೇ ಸೂರ್ಯವಂಶದ ವಾರಸ್ದಾರ ಅನ್ನೋದಿಕ್ಕೆ ಈ ಡಾಲರ್ ಸಾಕಲ್ವಾ? ನೀನೇ ಸೂರ್ಯ ಅಂತ ನಿರೂಪಿಸೋದಿಕ್ಕೆ ಈ ಸಾಕ್ಷಿ ಸಾಕಲ್ವೇನೋ? ಅಮ್ಮ, ಈಗ ಸೂರ್ಯ ಅಂತ ಸುಳ್ಳು ಹೇಳ್ಕೊಂಡು ಬಂದಿರೋನು ಇದೇ ಥರದ ಪದಕ ತಗೊಂಡು ಬಂದಿದ್ದಾನೆ. ಅಷ್ಟೇ ಯಾಕೆ, ನಾನು ಸೂರ್ಯ ಅಂತ ನಾಟಕ ಮಾಡೋಕೆ ಹೋದಾಗಲೂ ಆ ವಕೀಲ ಇದೇ ಥರದ ಪದಕ ನನ್ನ ಕೈಲಿ ಕೊಟ್ಟು ಕಳಿಸಿದ್ದ. ಈಗ ಈ ಪದಕಕ್ಕೆ ಬೆಲೆನೇ ಇಲ್ಲಮ್ಮ. ಈಗ ಈ ಪದಕನ ಅವ್ರಿಗೆ ತೋರಿಸಿದ್ರೆ ಇದು 10ರಲ್ಲಿ ಒಂದಾಗತ್ತೆ ಅಷ್ಟೇ. 2 ಗಂಟೆ ಹಿಂದೆ ನಾನು ಸೂರ್ಯ ಅಲ್ಲ ಅಂತ ಮನೆಯಿಂದ ಆಚೆ ಹೋದವನು